ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवतसेवया भगवतीरुत्तमश्लोके भक्तिर्भवति नैष्टिकी। ॐ ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। जय जय श्री चैतन्य जय नित्यानंद जय द्वैत चंद्र जय गौर भक्तवृंद। जय जय श्री चैतन्य जय नित्यानंद जय द्वैत चंद्र जय गौर भक्तवृंद। ಶ್ರೀ ಚೈತನ್ಯ ಚರಿತಾಮೃತ ಅಂತ್ಯಲೀಲಾ ಅಧ್ಯಾಯ 5 ಶ್ಲೋಕ 89ರಿಂದ. ಹೇ ಭಕ್ತ ಜನರೇ, ಶ್ರೀ ಚೈತನ್ಯ ಚರಿತಾಮೃತ ಎಂಬ ಈ ಅಮೃತವನ್ನು ಪ್ರತಿನಿತ್ಯವೂ ಪಾನ ಮಾಡಿ, ಏಕೆಂದರೆ ಹಾಗೆ ಮಾಡುವುದರಿಂದ ವ್ಯಕ್ತಿಯು ಲೋಕೋತ್ತರ ಆನಂದವನ್ನು ಪಡೆಯಬಹುದಲ್ಲದೆ ಭಕ್ತಿ ಸೇವೆಯನ್ನು ಕುರಿತ ಹಾಗೆ ಪೂರ್ಣ ಜ್ಞಾನವನ್ನು ಪಡೆಯಬಹುದು. ಹೀಗೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಸಂಗಾತಿಗಳು ಹಾಗೂ ಪರಿಶುದ್ಧ ಭಕ್ತರ ಜೊತೆಯಲ್ಲಿದ್ದು ಜಗನ್ನಾಥಪುರಿಯಲ್ಲಿ ಭಕ್ತಿ ಮಾರ್ಗವನ್ನು ನಾನಾ ವಿಧಗಳಲ್ಲಿ ಪ್ರಚಾರ ಮಾಡುತ್ತಾ ಲೋಕೋತ್ತರ ಆನಂದವನ್ನು ಅನುಭವಿಸಿದರು. ಚೈತನ್ಯ ಮಹಾಪ್ರಭುಗಳ ಯೋಗ್ಯತಾ ವಿಶೇಷಗಳನ್ನು ವಸ್ತುವನ್ನಾಗಿ ಮಾಡಿಕೊಂಡು ಬಂಗಾಳದ ಒಬ್ಬ ಬ್ರಾಹ್ಮಣನು ಒಂದು ನಾಟಕವನ್ನು ಬರೆದನು. ಆ ನಾಟಕ ಕೃತಿಯ ವಾಚನವನ್ನು ಪ್ರಭುವರಿಯರು ಆಲಿಸುವಂತೆ ಮಾಡಲು ಆ ಬ್ರಾಹ್ಮಣನು ಹಸ್ತಪ್ರತಿಯನ್ನು ಹಿಡಿದುಕೊಂಡು ಅವರಲ್ಲಿಗೆ ಬಂದ. ಭಗವಾನ್ ಆಚಾರ್ಯ ಎನ್ನುವ ಹೆಸರಿನ ಚೈತನ್ಯ ಮಹಾಪ್ರಭುಗಳ ಭಕ್ತರೊಬ್ಬರು ಆ ಬ್ರಾಹ್ಮಣನಿಗೆ ಪರಿಚಿತರಿದ್ದರು. ಆದ್ದರಿಂದ ಅವರನ್ನು ಭೇಟಿ ಮಾಡಿದ ಬ್ರಾಹ್ಮಣನು ಅವರ ಮನೆಯಲ್ಲೇ ವಾಸ್ತವ್ಯ ಹೂಡಿದನು. ಎಲ್ಲರಿಗೂ ಮೊದಲು ಭಗವಾನ್ ಆಚಾರ್ಯರು ನಾಟಕವನ್ನು ಆಲಿಸುವಂತೆ ಆ ಬ್ರಾಹ್ಮಣ ಅವರ ಮನವೊಲಿಸಿದರು. ತರುವಾಯ 10 ಮಂದಿ ಭಕ್ತರು ನಾಟಕ ವಾಚನವನ್ನು ಆಲಿಸುವ ಕಾರ್ಯದಲ್ಲಿ ಆಚಾರ್ಯರನ್ನು ಸೇರಿಕೊಂಡರು. ನೆರೆದಿದ್ದ ವೈಷ್ಣವರೆಲ್ಲರೂ ನಾಟಕವನ್ನು ಬಹಳ ಚೆನ್ನಾಗಿದೆ ಎನ್ನುತ್ತಾ ಕೊಂಡಾಡಿದರು. ಚೈತನ್ಯ ಮಹಾಪ್ರಭುಗಳು ಕೂಡ ನಾಟಕ ವಾಚನವನ್ನು ಆಲಿಸಬೇಕೆಂದು ಪ್ರತಿಯೊಬ್ಬರೂ ಅಪೇಕ್ಷೆ ಪಟ್ಟರು. ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ಹಾಡನ್ನೋ ಪದ್ಯವನ್ನೋ ಸಾಹಿತ್ಯ ಕೃತಿಯನ್ನೋ ಯಾರಾದರೂ ರಚಿಸಿದ್ದರೆ ಅದನ್ನು ವಾಚನ ಮಾಡಲು ಅವರು ಮೊದಲು ಸ್ವರೂಪ ದಾಮೋದರ ಗೋಸ್ವಾಮಿಯವರ ಬಳಿಗೆ ಬರುತ್ತಿದ್ದುದು ವಾಡಿಕೆಯಾಗಿತ್ತು. ಆ ಕೃತಿಯನ್ನು ಸ್ವರೂಪ ದಾಮೋದರ ಗೋಸ್ವಾಮಿಯವರು ಮೆಚ್ಚಿಕೊಂಡರೆ ಮುಂದೆ ಆ ಕೃತಿಯನ್ನು ಚೈತನ್ಯ ಮಹಾಪ್ರಭುಗಳು ಆಲಿಸಲಿಕ್ಕೆ ಬಿಡಲಾಗುತ್ತಿತ್ತು. ಭಕ್ತಿ ಪಂಥದ ತತ್ವಗಳಿಗೆ ವಿರೋಧ ಉಂಟಾಗುವಂತೆ ದಿವ್ಯ ರಸಗಳು ಒಂದರ ಮೇಲೊಂದು ವ್ಯಾಪಿಸಿದ್ದುದರ ಸೂಚನೆ ಕಂಡುಬಂದಾಗ, ಅಂದರೆ ಇದಕ್ಕೆ ರಸಾಭಾಸ ಅಂತಾರೆ. ಚೈತನ್ಯ ಮಹಾಪ್ರಭುಗಳು ಅಂತಹ ರಸಾಭಾಸವನ್ನು ಸಹಿಸುತ್ತಿರಲಿಲ್ಲ. ಅವರಿಗೆ ಕೋಪ ಬಂದು ಬಿಡುತ್ತಿತ್ತು. ರಸಗಳು ಒಂದರ ಮೇಲೊಂದು ವ್ಯಾಪಿಸಿದ್ದುದರ ಸೂಚನೆ ಕಂಡುಬಂದಾಗ, ಅಥವಾ ತತ್ವವೇ ಸರಿಗಿಲ್ಲ, ಅಥವಾ ಇವಾಗ ರಸಭಾಸ ಅಂದ್ರೆ ಇವಾಗ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ತಾವು ಭಕ್ತರಾಗಿ ಕಾಣ್ತಾರೆ ಇವಾಗ, ಅಥವಾ ಯಾರೋ ಒಬ್ರು ದಾಸ್ಯ ಭಾವದಲ್ಲಿರ್ತಾರೆ, ಅವರನ್ನ ಬೇರೆ ಭಾವದಲ್ಲಿ ವ್ಯಕ್ತಪಡಿಸೋದು, ಇದೆಲ್ಲ ರಸಾಭಾಸ. ಇಲ್ಲಿ ಹೇಳ್ತದೆ ರಸಭಾಸ ಅಂದ್ರೆ ಏನು ಅಂತ. ಒಂದು ರಸವು ಪಾರಮಾರ್ಥಿಕವಾದದ್ದೆಂಬಂತೆ ತತ್ಕಾಲಕ್ಕೆ ಕಂಡು ಬರುತ್ತದೆ, ಆದರೆ ಆ ಮೊದಲು ಹೇಳಲಾದ ರಸಗಳನ್ನು ವಿರೋಧಿಸುತ್ತದೆ. ಅಲ್ಲದೆ ಒಂದು ರಸದಲ್ಲಿರಬೇಕಾದ ಅಗತ್ಯ ಅಂಶಗಳ ಕೊರತೆಯೂ ಈ ರಸದಲ್ಲಿರುತ್ತದೆ. ಇಂತಹ ರಸವನ್ನು ರಸಜ್ಞರಾದ ಮುಂಬರಿದ ಭಕ್ತರು ರಸಭಾಸ ಎಂದು ಕರೆಯುತ್ತಾರೆ.
ಒಂದು ರಸವನ್ನು ಇನ್ನೊಂದರಿಂದ ಬೇರ್ಪಡಿಸುವುದರಲ್ಲಿ ನಿಷ್ಣಾತರಾದವರು ಕೆಲವು ಸಲ ರಸಗಳು ಒಂದರ ಮೇಲೊಂದು ಪ್ರವಹಿಸುವುದನ್ನು ರಸಾಭಾಸ್ಯ ಎಂದು ಹೇಳುತ್ತಾರೆ. ಎನಿವೇ ಇದು ನಮ್ಮ ಕಷ್ಟ ಭಾಗ. ಆದ್ದರಿಂದ ಯಾವುದೇ ಕೃತಿಯನ್ನು ಸ್ವರೂಪ ದಾಮೋದರರು ಮೊದಲು ಆಲಿಸಿದ ಹೊರತು ಚೈತನ್ಯ ಮಹಾಪ್ರಭುಗಳು ಆಲಿಸುತ್ತಿರಲಿಲ್ಲ. ಈ ಮರ್ಯಾದೆಯ ಕ್ರಮವನ್ನು ಪ್ರಭು ವರಿಯರು ಒಂದು ನಿಯಮದಂತೆ ಪಾಲಿಸುತ್ತಿದ್ದರು. ಭಗವಾನ್ ಆಚಾರ್ಯರು ಸ್ವರೂಪ ದಾಮೋದರ ಗೋಸ್ವಾಮಿಯವರಲ್ಲಿ ಭಿನ್ನವಿಸಿಕೊಂಡರು. ಸದ್ಬ್ರಾಹ್ಮಣನೊಬ್ಬನು ಚೈತನ್ಯ ಮಹಾಪ್ರಭುಗಳನ್ನು ಕುರಿತ ಹಾಗೆ ನಾಟಕವೊಂದನ್ನು ರಚಿಸಿದ್ದಾನೆ. ಆತ ನಾಟಕವನ್ನು ವಿಶಿಷ್ಟ ರೀತಿಯಲ್ಲಿ ರಚಿಸಿರುವುದಾಗಿ ತೋರಿಬರುತ್ತಿದೆ. ಆ ನಾಟಕ ವಾಚನವನ್ನು ಮೊದಲು ನೀವು ಕೇಳಿ, ಅದು ನಿಮ್ಮ ಮನಸ್ಸಿಗೆ ಒಪ್ಪಿಗೆಯಾದಲ್ಲಿ ಮುಂದೆ ಅದನ್ನ ಆಲಿಸಿರೆಂದು ಚೈತನ್ಯ ಮಹಾಪ್ರಭುಗಳನ್ನು ಪ್ರಾರ್ಥಿಸಿಕೊಳ್ಳುವೆ. ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಉತ್ತರ ಕೊಟ್ಟರು. ಪ್ರಿಯ ಭಗವಾನ್ ಆಚಾರ್ಯರೇ, ನೀವು ಬಹು ಉದಾರಿಯಾದ ಗೋಪ ಬಾಲಕ. ಕಾವ್ಯವು ಹೇಗೆ ರಚಿತವಾಗಿರಲಿ ಅದನ್ನು ಶ್ರವಣ ಮಾಡುವ ಅಪೇಕ್ಷೆ ನಿಮ್ಮಲ್ಲಿ ಆಗಾಗ ಉದಿಸುತ್ತದೆ. ಹೇಗೆ ರಚಿತವಾಗಿರಲಿ. ಹೆಸರಿಗೆ ಮಾತ್ರ ಕವಿಗಳಾದವರ ರಚನೆಗಳಲ್ಲಿ ಸಾಮಾನ್ಯವಾಗಿ ಪಾರಮಾರ್ಥಿಕ ರಸಗಳು ಒಂದರ ಮೇಲೊಂದು ವ್ಯಾಪಿಸಿರುವುದರ ಲಕ್ಷಣ ಕಾಣುತ್ತದೆ. ರಸಗಳು ಹೀಗೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಪ್ರವಹಿಸಿದಾಗ ಅಂತಹ ಕಾವ್ಯವನ್ನು ಶ್ರವಣ ಮಾಡುವುದು ಯಾರಿಗೂ ರುಚಿಸುವುದಿಲ್ಲ. ರಸಗಳ ಬಗೆಗೆ ಹಾಗೆ ದಿವ್ಯ ರಸಗಳು ಒಂದರ ಮೇಲೊಂದು ವ್ಯಾಪಿಸುವುದರ ಬಗೆಗಿನ ತಿಳಿವಿಲ್ಲದ ಹೆಸರಿಗೆ ಮಾತ್ರದ ಕವಿಯು ಭಕ್ತಿ ಸೇವಾ ಸಿದ್ಧಾಂತಗಳೆಂಬ ಕಡಲನ್ನು ದಾಟಲಾರ. ಸಾಮಾನ್ಯವಾಗಿ ಇದು ಯಾರಿಂದ ಆಗತ್ತೆ ಅಂದ್ರೆ, ಯಾರೋ ಕವಿಗಳು ಅವ್ರಿಗೆ ಭಕ್ತಿ ಸೇವೆ ಅಂದ್ರೆ ಏನಂತ ಗೊತ್ತಿಲ್ಲ, ಭಕ್ತಿ ಸೇವೆ ರಸಗಳು ಏನಂತ ಗೊತ್ತಿಲ್ಲ. ಅವರು ಸುಮ್ನೆ ಏನೋ ಕಾವ್ಯಮಯವಾಗಿ ಏನೋ ರಚನೆ ಮಾಡ್ತಾರೆ. ಇವಾಗ ನೋಡಿ ಇಲ್ಲಿ ಗೊತ್ತಾಗತ್ತೆ. ಆದ್ರೆ ಅದು ಭಕ್ತಿ ಸೇವೆಯ ಸಿದ್ಧಾಂತವನ್ನ ಉಲ್ಲಂಘನೆ ಮಾಡ್ತಾ ಇರತ್ತೆ. ಅದು ತಾತ್ವಿಕವಾಗಿ ತಪ್ಪಾಗಿರತ್ತೆ. ಇಲ್ಲಿ ನಾವು ಗೊತ್ತಾಗ್ತೀವಾಗ. ವ್ಯಾಕರಣ ಶಾಸ್ತ್ರದ ನಿಯಮಗಳ ಅರಿವಿಲ್ಲದ ಉಪಮಾಲಂಕಾರಗಳ, ವಿಶೇಷವಾಗಿ ನಾಟಕಗಳಲ್ಲಿ ಬರುವ ಅಲಂಕಾರಗಳ ತಿಳಿವಿಲ್ಲದ ಹಾಗೂ ಭಗವಾನ್ ಕೃಷ್ಣನ ಲೀಲೆಗಳನ್ನು ಸಾದರಪಡಿಸಲು ಬಾರದ ಕವಿಯನ್ನು ಖಂಡಿಸಲಾಗಿದೆ. ಇಷ್ಟರ ಮೇಲೆ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಬಹಳ ದುರ್ಗಮವಾಗಿವೆ. ಇನ್ನೂ ಕಷ್ಟ ಚೈತನ್ಯ ಮಹಾಪ್ರಭುಗಳನ್ನ ವರ್ಣಿಸೋದು. ಯಾಕಂದ್ರೆ ಅವರು ಭಗವಂತ ಅನ್ನೋ ಒಂದು ಇದನ್ನು ಸ್ವೀಕಾರ ಮಾಡಲ್ಲ. ಯಾಕಂದ್ರೆ ಅವರು ಭಕ್ತರ ಭಾವದಲ್ಲಿದ್ದಾರೆ. ಸೊ ಇನ್ನೂ ಕಷ್ಟ. ಯಾರು ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನು ತನ್ನ ಜೀವ ಹಾಗೂ ಆತ್ಮಗಳೆಂದು ಸ್ವೀಕರಿಸಿರುವನೋ ಅವನು ಭಗವಾನ್ ಕೃಷ್ಣನ ಅಥವಾ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ವರ್ಣಿಸಬಲ್ಲ. ಅದೇ ರೀತಿ ನಾಟಕಗಳನ್ನು ಅಷ್ಟೇ. ನಾಟಕಗಳನ್ನು ಯಾರಂದ್ರೆ ಅವರು ರಚಿಸೋಕೆ ಆಗೋದಿಲ್ಲ. ಪಾರಮಾರ್ಥಿಕ ಜ್ಞಾನವಿಲ್ಲದ ಹಾಗೂ ಗಂಡು ಹೆಣ್ಣುಗಳ ಸಂಬಂಧವನ್ನು ಕುರಿತು ಬರೆಯುವ ಕವಿಗಳ ರಚನೆಗಳನ್ನು ಕೇಳುವುದು ಬರಿದೇ ದುಃಖವನ್ನಷ್ಟೇ ಉಂಟು ಮಾಡುತ್ತದೆ. ಅದೇ ರಾಗ ಪರವಶ ಪ್ರೇಮದಲ್ಲಿ ಸಂಪೂರ್ಣವಾಗಿ ಮುಳುಗಿರುವ ಭಕ್ತನು ಬರೆದ ವಾಕ್ಯಗಳನ್ನು ಕೇಳುವುದು ಅಮಿತ ಸಂತೋಷವನ್ನು ತಂದು ನೀಡುತ್ತದೆ. ನಾಟಕಗಳನ್ನು ಹೇಗೆ ರಚಿಸಬೇಕೆಂಬುದರ ಬಗೆಗಿನ ಮಾನದಂಡಗಳನ್ನು ರೂಪ ಗೋಸ್ವಾಮಿಯವರು ಗೊತ್ತು ಮಾಡಿದ್ದಾರೆ. ಅವರು ರಚಿಸಿರುವ 2 ನಾಟಕಗಳ ಪೀಠಿಕಾ ಭಾಗಗಳನ್ನು ಓದಿದರೂ ಸಾಕು, ಆ ಭಕ್ತನ ಪಾರಮಾರ್ಥಿಕ ಸಂತೋಷವು ವರ್ಧಿಸುತ್ತದೆ. ಸ್ವರೂಪ ದಾಮೋದರರ ವಿವರಣೆಯನ್ನು ಒಂದು ಬದಿಗಿರಿಸಿ ಭಗವಾನ್ ಆಚಾರ್ಯರು ಭಿನ್ನವಿಸಿಕೊಂಡರು. ನಾಟಕ ವಾಚನವನ್ನು ನೀವೊಮ್ಮೆ ಆಲಿಸಿ. ಹಾಗೆ ಆಲಿಸಿದ್ದಾದರೆ ನಾಟಕ ಚೆನ್ನಾಗಿದೆಯೋ ಇಲ್ಲವೋ ಎಂಬುದು ನಿಮಗೆ ವೇದ್ಯವಾಗುತ್ತದೆ. ನಾಟಕ ವಾಚನವನ್ನು ಆಲಿಸಬೇಕೆಂದು ಭಗವಾನ್ ಆಚಾರ್ಯರು ಸ್ವರೂಪ ದಾಮೋದರ ಗೋಸ್ವಾಮಿಯವರನ್ನು 2-3 ದಿನಗಳ ಕಾಲ ಎಡೆಬಿಡದೆ ಒತ್ತಾಯಿಸಿದರು. ಆಚಾರ್ಯರು ಮೇಲಿಂದ ಮೇಲೆ ನಿರ್ಬಂಧಪಡಿಸಿದ್ದರಿಂದ ಸ್ವರೂಪ ದಾಮೋದರ ಗೋಸ್ವಾಮಿಯವರು ಬಂಗಾಳದ ಬ್ರಾಹ್ಮಣನು ಬರೆದಿದ್ದ ನಾಟಕ ವಾಚನವನ್ನು ಆಲಿಸಲು ಮನಸ್ಸು ಮಾಡಿದರು. ಇತರ ಭಕ್ತರನ್ನು ಜೊತೆ ಮಾಡಿಕೊಂಡು ಸ್ವರೂಪ ದಾಮೋದರ ಗೋಸ್ವಾಮಿಯವರು ನಾಟಕ ವಾಚನವನ್ನು ಆಲಿಸಲು ಕುಳಿತರು. ಇತ್ತ ಕರ್ತೃವು ನಾಂದಿ ಶ್ಲೋಕವನ್ನು ಓದಲು ಪ್ರಾರಂಭಿಸಿದ. ನಾಂದಿ ಶ್ಲೋಕ ಹೀಗಿದೆ: ದೇವೋತ್ತಮ ಪರಮಪುರುಷ ಚೈತನ್ಯರದುವು ಹೊಂಬಣ್ಣದ ಮೈ. ಯಾರ ವಿಕಸಿತ ಕಮಲ ಲೋಚನಗಳು ವಿಶಾಲವಾಗಿ ತೆರೆದುಕೊಂಡಿವೆಯೋ ಆ ಜಗನ್ನಾಥ ಎಂಬ ಹೆಸರಿನ ದೇವರ ಶರೀರದ ಆತ್ಮವಾಗಿದ್ದಾರೆಯೇ ಅವರು. ನೋಡಿ ಇವರಿಗೆ ಏನ್ ಹೇಳ್ತಾರೆ. ಹೊಂಬಣ್ಣದ ಮೈ ಇರುವ ದೇವೋತ್ತಮ ಪರಮಪುರುಷ ಚೈತನ್ಯರು, ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನ ಆತ್ಮ ಅಂತೆ. ಜಗನ್ನಾಥ ಎಂಬ ಹೆಸರಿನ ದೇವರ ಶರೀರದ ಆತ್ಮ ಅಂದ್ರೆ ಇವನಿಲ್ಲಿ ದೇವರಿಗೂ ಶರೀರ ಆತ್ಮ ಅನ್ನೋ ವಿಚಾರವನ್ನ ತರ್ತಾ ಇದ್ದಾನೆ. ಜಗನ್ನಾಥ ಶರೀರವಂತೆ, ಚೈತನ್ಯ ಮಹಾಪ್ರಭುಗಳು ಆತ್ಮವಂತೆ. ಹೀಗಿರುತ್ತಾ ಅವರು ಜಗನ್ನಾಥಪುರಿಯಲ್ಲಿ ಅವತರಿಸಿ
ಜಡಕ್ಕೆ ಚೇತನವನ್ನು ತುಂಬಿದ್ದಾರೆ. ಜಡಕ್ಕೆ ಏನು, ಜಗನ್ನಾಥ ಜಡ, ಅವನಿಗೆ ಚೇತನವನ್ನು ತುಂಬಿದ್ದಾರಂತೆ ಚೈತನ್ಯ ಮಹಾಪ್ರಭು. ಭಗವಾನ್ ಕೃಷ್ಣ ಚೈತನ್ಯ ದೇವರು ನಿಮಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಿದೆ. ಇವಾಗ ಈ ಕವಿ ಈ ನಾಟಕ ಬರ್ದಿನವನು ಏನ್ ಮಾಡಿದಾನೆ, ಚೈತನ್ಯರನ್ನ ಆತ್ಮ ಅಂತ ಹೊಡ್ಬಿಟ್ಟ, ಆದ್ರೆ ಜಗನ್ನಾಥನ್ನ ಜಡ ಅಂತ ಮಾಡ್ಬಿಟ್ಟ. ಸೊ ಇದು ತಾತ್ವಿಕವಾಗಿ ತಪ್ಪು. ಇದು ತಕ್ಷಣವೇ ಇವಾಗ ಸ್ವರೂಪ ದಾಮೋದರರಿಗೆ ಗೊತ್ತಾಗುತ್ತೆ. ನೆರೆದಿದ್ದವರೆಲ್ಲರೂ ಕವಿಯನ್ನು ಹೊಗಳಿ ಮಾತನಾಡಿದರು. ಆದರೆ ಸ್ವರೂಪ ದಾಮೋದರ ಗೋಸ್ವಾಮಿಯರು ಕವಿಯನ್ನು ಉದ್ದೇಶಿಸಿ ದಯವಿಟ್ಟು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿ ಎಂದು ಭಿನ್ನವಿಸಿಕೊಂಡರು. ಯಾಕಂದ್ರೆ ಬರೀ ಸಂಸ್ಕೃತ ಕೇಳಿದ್ರು ಅವರು, ಸಂಸ್ಕೃತದಲ್ಲಿ ಒಂದೊಂದು ಪದಕ್ಕೆ ಒಂದೊಂದು ಅರ್ಥ ಕೊಡ್ಬೋದು. ಹಾಗಾಗಿ ಈ ಕವಿ ಯಾವ ಉದ್ದೇಶ ಇಟ್ಕೊಂಡಿದ್ದೇನೆ ಬರ್ದಿಯಾನೆ, ಅವನ ಪ್ರಕಾರ ಅರ್ಥ ಏನು ಅಂತ ಕೇಳ್ಕೊಳಕ್ಕೆ ಮೊದಲು ದಯವಿಟ್ಟು ಇದಕ್ಕೆ ವ್ಯಾಖ್ಯಾನ ಕೊಡಿ ನೀವು, ಇದರ ಅರ್ಥ ಏನು ಅಂತ. ಕವಿಯು ಕೊಟ್ಟ ಉತ್ತರ ಹೀಗಿತ್ತು: ಭಗವಾನ್ ಜಗನ್ನಾಥನು ಅತ್ಯಂತ ಮನೋಹರವಾದ ದೇಹವನ್ನು ಪಡೆದಿದ್ದಾನೆ ಮತ್ತು ತುಂಬಾ ಗಂಭೀರವಾದ ಚೈತನ್ಯ ಮಹಾಪ್ರಭುಗಳು ಅವನ ಶರೀರದ ಒಡೆಯರು. ಇಡೀ ಜಡ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆ ಪ್ರವಹಿಸುವಂತೆ ಮಾಡಲು ಚೈತನ್ಯ ಮಹಾಪ್ರಭುಗಳು ನೀಲಾಚಲದಲ್ಲಿ ಅವತರಿಸಿದ್ದಾರೆ. ಈ ಮಾತನ್ನು ಕೇಳಿ ಅಲ್ಲಿ ನೆರೆದಿದ್ದವರೆಲ್ಲರೂ ಸಂತೋಷಪಟ್ಟರು. ಅಸಮಾಧಾನವಾದದ್ದು ಸ್ವರೂಪ ದಾಮೋದರ ಗೋಸ್ವಾಮಿ ಒಬ್ಬರಿಗೆ ಮಾತ್ರ. ಅವರು ಕೋಪದಿಂದ ಕಿಡಿಕಾರುತ್ತಾ ಮಾತನಾಡತೊಡಗಿದರು. ಸ್ವರೂಪ ದಾಮೋದರ ಹೇಳ್ತಾರೆ, ನೀನೊಬ್ಬ ಅವಿವೇಕಿ, ನಿನಗೆ ನೀನೇ ಅಶುಭವನ್ನು ತಂದುಕೊಂಡಿದ್ದೀಯೆ. ಹಾಗೆಂದರೆ ಜಗನ್ನಾಥ ದೇವ ಹಾಗೂ ಚೈತನ್ಯ ಮಹಾಪ್ರಭು ಎಂಬ ಇಬ್ಬರು ಪ್ರಭುಗಳಿರುವ ವಿಷಯ ನಿನಗೆ ತಿಳಿಯದು. ಅಷ್ಟೇ ಸಾಲದೆಂಬಂತೆ ಅವರಿಬ್ಬರಲ್ಲಿ ನಿನಗೆ ವಿಶ್ವಾಸವೂ ಇಲ್ಲ. ಇವರಿಬ್ರಿದ್ದಾರೆ, ನೀನೇನ್ ಮಾಡಿದೆ, ಒಬ್ರನ್ನ ದೇಹ ಮಾಡ್ಬಿಟ್ಟೆ, ಇನ್ನೊಬ್ರನ್ನ ಆತ್ಮ ಮಾಡಿದೆ. ಇಲ್ಲ, ಇವರಿಬ್ರು ಬೇರೆ ಬೇರೆ, ಮತ್ತೆ ನಿನಗೆ ಅವರಿಬ್ರಲ್ಲೂ ವಿಶ್ವಾಸ ಇಲ್ಲ. ಭಗವಾನ್ ಜಗನ್ನಾಥನು ಪೂರ್ಣ ಚಿನ್ಮಯ ಹಾಗೂ ದಿವ್ಯಾನಂದ ಪರಿಪೂರ್ಣ. ಆದರೆ ಪ್ರಭುವಿನ ಜಡ ಬಹಿರಂಗ ಶಕ್ತಿಯಿಂದಾದ ಜಡ ಹಾಗೂ ನಶ್ವರ ದೇಹಕ್ಕೆ ನೀನು ಅವನನ್ನು ಹೋಲಿಸಿದ್ದೀಯೆ. ಶರೀರ ಮಾಡ್ಬಿಟ್ಟಿದೆ ನೀನು ಅವ್ರನ್ನ. ಷಡೈಶ್ವರ್ಯ ಸಂಪನ್ನರಾದ ದೇವೋತ್ತಮ ಪರಮಪುರುಷ ಚೈತನ್ಯ ಮಹಾಪ್ರಭುಗಳು ಒಬ್ಬ ಯಕಶ್ಚಿತ್ ಮನುಷ್ಯನಿಗೆ ಸಮ ಎಂದು ನೀನು ಎಣಿಕೆ ಮಾಡಿದ್ದೀಯೆ. ಅವರು ಧಗಧಗಿಸಿ ಉರಿಯುವ ಅತ್ಯುನ್ನತ ಅಗ್ನಿ ಜ್ವಾಲೆಗೆ ಸಮನಾದವರು ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಅವರು ಕೇವಲ ಒಂದು ಕಿಡಿ ಎಂದು ನೀನು ಭಾವಿಸಿದ್ದೀಯೆ. ಅಂದ್ರೆ ಯಾಕೆ, ಆತ್ಮ, ಅವ್ರ ಆತ್ಮ, ಹಾಗಾಗಿ ಅವ್ರನ್ನ ಕಿಡಿ ಅಂತ ಭಾವಿಸ್ತಾ ಇದೀಯಾ. ಜಗನ್ನಾಥನನ್ನ ಜಡ ದೇಹ ಅಂತ ಕರೀತಾ ಇದೀಯಾ. ನಿನಗೆ ನೀನೇ ಅವಿವೇಕಿ, ನಿನಗೆ ನೀನು ಅಶುಭವನ್ನ ತಂದ್ಕೊಂಡಿದ್ಯಾ. ಸ್ವರೂಪ ದಾಮೋದರರು ಮಾತನ್ನು ಮುಂದುವರಿಸಿದರು. ನೀನು ಪ್ರಭು ಜಗನ್ನಾಥ ಹಾಗೂ ಚೈತನ್ಯ ಮಹಾಪ್ರಭು ವರಿಯರಲ್ಲಿ ಅಪರಾಧವನ್ನೆಸಗಿದ್ದೀಯೆ. ಆದ್ದರಿಂದ ನೀನು ನರಕಕ್ಕೆ ಹೋಗುವೆ. ಪರಮ ಸತ್ಯವನ್ನು ವರ್ಣಿಸುವುದು ಹೇಗೆ ಎಂಬುದನ್ನು ನೀನು ಅರಿಯೆ. ಆದರೂ ಹಾಗೆ ಮಾಡಲು ಯತ್ನಿಸಿರುವೆ. ಆದ್ದರಿಂದ ನಿನ್ನನ್ನು ಖಂಡಿಸಬೇಕು. ನೀನು ಸಂಪೂರ್ಣವಾಗಿ ಭ್ರಮಾವಶನಾಗಿದ್ದೀಯೆ, ಏಕೆಂದರೆ ನೀನು ಸ್ವಾಮಿಯ ದೇಹ ಹಾಗೂ ಆತ್ಮಗಳಲ್ಲಿ ವ್ಯತ್ಯಾಸ ಕಂಡಿದ್ದೀಯೆ. ಅದು ಮಹದ ಅಪರಾಧ. ಅದಕ್ಕೆ ತತ್ವವನ್ನ ನಾವು ತಿಳ್ಕೋಬೇಕು. ತತ್ವವನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ನೋಡಿ ಎಂತ ದೊಡ್ಡ ತಪ್ಪು ಮಾಡ್ತಾ ಇದ್ದಾನೆ. ಅರೆ ಬೇರೆ ಭಕ್ತರೆಲ್ಲರೂ ತುಂಬಾ ಅಮಾಯಕರಾಗಿ ತುಂಬಾ ಚೆನ್ನಾಗಿದೆ ಅಂತ ಹಾಡು ಹೊಗಳ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷನ ದೇಹ ಹಾಗೂ ಆತ್ಮಗಳಲ್ಲಿ ಎಂದಿಗೂ ಭಿನ್ನತೆ ಇಲ್ಲ. ಅವನ ಸ್ವರೂಪ ಹಾಗೂ ಶರೀರ ಎರಡೂ ಆನಂದ ತುಂಬಿದ ಚಿನ್ಮಯ ಶಕ್ತಿಯಿಂದ ಮಾಡಲಾದವುಗಳು. ಅವುಗಳಲ್ಲಿ ವ್ಯತ್ಯಾಸವಿಲ್ಲ. ದೇವೋತ್ತಮ ಪರಮಪುರುಷನ ದೇಹ ಹಾಗೂ ಆತ್ಮಗಳಲ್ಲಿ ಯಾವ ಕಾಲಕ್ಕೂ ಭಿನ್ನತೆ ಎಂಬುದಿಲ್ಲ. ಪರಮಸತ್ಯವು ದೇವೋತ್ತಮ ಪರಮಪುರುಷನೂ ಆದ ಕೃಷ್ಣನು ದಿವ್ಯಾನಂದ ಪೂರ್ಣನು ಹಾಗೂ ಎಲ್ಲಾ 6 ಆಧ್ಯಾತ್ಮಿಕ ಪೌಷ್ಕಲ್ಯಗಳನ್ನು ಇಡಿಯಾಗಿ ಪಡೆದಿದ್ದಾನೆ. ಅಲ್ಲದೆ ಐಹಿಕ ಶಕ್ತಿಯ ಸ್ವಾಮಿಯೂ ಆಗಿದ್ದಾನೆ. ಈತ ಸದಾ ದುಃಖ ಪೀಡಿತನಾದ ನಗಣ್ಯ ಬದ್ಧ ಜೀವಿಯು ಐಹಿಕ ಶಕ್ತಿಯ ಆಳಷ್ಟೇ ಆಗಿದ್ದಾನೆ. ದೇವೋತ್ತಮ ಪರಮಪುರುಷನು ನಿಯಾಮಕನು, ಸದಾ ದಿವ್ಯ ಹರ್ಷದಿಂದ ತುಂಬಿದವನು. ಲಾದಿನಿ ಹಾಗೂ ಸಂಬಿತ್ ಎನ್ನುವ ಶಕ್ತಿಗಳು ಸದಾ ಅವನ ಸಹಚರರಾಗಿರುತ್ತವೆ. ಬದ್ಧ ಜೀವಿಯಾದರೂ ಸದಾ ಅಜ್ಞಾನಾವೃತನು ಹಾಗೂ ಸಂಸಾರದ ತ್ರಿವಿಧ ತಾಪತ್ರಯಗಳಿಂದ ಕಕ್ಕಾಬಿಕ್ಕಿಯಾದವನು. ಆದ್ದರಿಂದ ಜೀವಿಯು ಎಲ್ಲಾ ಬಗೆಯ ಸಂಕಷ್ಟಗಳ ಗಣಿಯೇ ಆಗಿದ್ದಾನೆ. ಈ ವಿವರಣೆಯನ್ನು ಕೇಳಿ ಸಭೆಯಲ್ಲಿ ನೆರೆದಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಸ್ವರೂಪ ದಾಮೋದರ ಗೋಸ್ವಾಮಿಯವರು ಸತ್ಯವನ್ನೇ ನುಡಿದಿದ್ದಾರೆ. ಭಗವಾನ್ ಜಗನ್ನಾಥ ಹಾಗೂ ಚೈತನ್ಯ ಮಹಾಪ್ರಭುಗಳನ್ನು ತಪ್ಪಾಗಿ ವರ್ಣಿಸುವುದರ ಮೂಲಕ ಬಂಗಾಳದ ಬ್ರಾಹ್ಮಣನು ಅಪರಾಧ ಮಾಡಿದ್ದಾನೆ ಎಂದು ಸಭಾಸದರು ನುಡಿದರು. ಸ್ವರೂಪ ದಾಮೋದರ ಗೋಸ್ವಾಮಿಯವರಾಡಿದ
ಈ ದಂಡನ ವಾಕ್ಯವನ್ನು ಕೇಳಿದಾಗ ಬಂಗಾಳದ ಕವಿಗೆ ನಾಚಿಕೆ ಆಯಿತು. ಅವನು ಹೆದರಿದನು, ಚಕಿತನಾದನು. ಹಂಸ ಪಕ್ಷಿಗಳ ನಡುವೆ ಬಂದು ಸೇರಿಕೊಂಡ ಕೊಕ್ಕರೆಯಂತೆ ಅವನು ಏನು ಮಾತನಾಡುವುದೂ ಆಗಲಿಲ್ಲ. ಸ್ವಭಾವತಃ ದಯಾಳುಗಳಾಗಿದ್ದ ಸ್ವರೂಪ ದಾಮೋದರ ಗೋಸ್ವಾಮಿಯವರು ಕವಿಯ ದುಮ್ಮಾನವನ್ನು ನೋಡಿ ಆತನಿಗೆ ಉಪಯೋಗಕ್ಕೆ ಬರುವಂತಹ 4 ಉಪದೇಶದ ಮಾತುಗಳನ್ನಾಡಿದರು. ಉಪದೇಶ ನೀಡ್ತಾರೆ. ಯಾಕಂದ್ರೆ ಅವನು ಪಾಪ ಯಾವ ಅಹಂಕಾರವನ್ನು ತೋರ್ಲಿಲ್ಲ. ತಪ್ಪು ಮಾಡಿದ್ದಾನಂತೆ ಅವನು ಗೊತ್ತಾಗ್ಬಿಡ್ತು. ಶ್ರೀಮದ್ ಭಾಗವತವನ್ನು ಅರ್ಥ ಮಾಡಿಕೊಳ್ಳಬೇಕೆನ್ನುವ ಅಪೇಕ್ಷೆ ನಿನಗಿದ್ದಲ್ಲಿ ಸಾಕ್ಷಾತ್ಕೃತ ವೈಷ್ಣವನೊಬ್ಬನ ಬಳಿ ಸಾರಿ ಆತನಿಂದ ಭಾಗವತವನ್ನು ಶ್ರವಣ ಮಾಡು. ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳನ್ನು ಸಂಪೂರ್ಣವಾಗಿ ಆಶ್ರಯಿಸಿದಾಗ ನೀನು ಇದನ್ನು ಮಾಡಬಹುದು. ಸ್ವರೂಪ ದಾಮೋದರ ಗೋಸ್ವಾಮಿಯವರು ಮಾತನ್ನು ಮುಂದುವರಿಸಿದರು. ಸತತವಾಗಿ ಚೈತನ್ಯ ಮಹಾಪ್ರಭುಗಳ ಭಕ್ತರ ಸಂಘದಲ್ಲಿರು. ಆಗ ಮಾತ್ರ ನೀನು ಭಕ್ತಿ ಸೇವೆ ಎಂಬ ಸಮುದ್ರದ ಅಲೆಗಳ ಸ್ವರೂಪವನ್ನು ಅರಿಯುವೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬೋಧಿಸಿರುವ ತತ್ವಗಳನ್ನು ಪಾಲಿಸಿದರೆ ಮಾತ್ರ ನಿನ್ನ ವಿದ್ವತ್ತು ಸಾರ್ಥಕವಾಗುತ್ತದೆ. ಆಗ ನೀನು ಕೃಷ್ಣನ ಲೋಕೋತ್ತರ ಲೀಲೆಗಳನ್ನು ಕುರಿತು ಕಲ್ಮಶವಿಲ್ಲದಂತೆ ಬರೆಯಲು ಸಮರ್ಥನಾಗುವೆ. ಈ ಪೀಠಿಕಾ ಶ್ಲೋಕವನ್ನು ನೀನು ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಂತೆ ರಚಿಸಿದ್ದೀಯೇನೋ ಹೌದು. ಆದರೆ ನೀನು ಅಭಿವ್ಯಕ್ತಗೊಳಿಸಿರುವ ಅರ್ಥವು ಭಗವಾನ್ ಜಗನ್ನಾಥ ಹಾಗೂ ಚೈತನ್ಯ ಮಹಾಪ್ರಭುಗಳು ಇಬ್ಬರಲ್ಲೂ ಅಪರಾಧವೆಸಗಿದೆ. ಅಂತಹ ಅಪರಾಧದ ಕಲ್ಮಶವು ನಿನ್ನ ಶ್ಲೋಕಕ್ಕೆ ಹತ್ತಿದೆ. ಬರೆಯುವುದರ ನಿಯಂತ್ರಕ ತತ್ವಗಳನ್ನು ಅರಿಯದೆ ನೀನು ಏನನ್ನೋ ಬರೆದು ಬಿಟ್ಟೆ. ಆದರೆ ವಿದ್ಯಾದೇವತೆಯಾದ ಸರಸ್ವತಿಯು ನೀನು ಬರೆದಿರುವ ಶಬ್ದಗಳನ್ನೇ ಬಳಸಿ ಪರಮಪ್ರಭುವಿನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾಳೆ. ಇದು ಯಾವಾಗಲೂ ನಮ್ಮ ಭಕ್ತರು ಎಂತಹ ದೊಡ್ಡ ಪಂಡಿತರು ಅಂದ್ರೆ, ಸಂಸ್ಕೃತದಲ್ಲಿ ಹಲವಾರು ಅರ್ಥಗಳು ಬರುತ್ತೆ. ಉದಾಹರಣೆಗೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಭಾಗವತದ ಮೊದಲ ಶ್ಲೋಕಕ್ಕೆ 5 ಅರ್ಥಗಳು ಕೊಟ್ಟಿದ್ದಾರೆ. ಪ್ರಭುಪಾದರು ನಮ್ಗೆ ಒಂದೇ ಕೊಟ್ಟರು, ಯಾಕಂದ್ರೆ ನಮ್ಗೆ ಅರ್ಥ ಆಗಲ್ಲ. ಆದ್ರೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅದೇ ಶ್ಲೋಕಕ್ಕೆ 5 ಅರ್ಥ. ಅಂದ್ರೆ ಪದಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಿದಾಗ ಬೇರೆ ಬೇರೆ ಅರ್ಥ ಬರುತ್ತೆ. ಇಲ್ಲಿ ಸ್ವರೂಪ ದಾಮೋದರರು ಹೇಳ್ತಾ ಇದ್ದಾರೆ, ಸರಸ್ವತಿ ದೇವಿ ನಿನ್ನ ಶ್ಲೋಕದಿಂದ ಬರ್ದಿದಂತ ಪ್ರಾರ್ಥನೆ ಅದೇ ಶಬ್ದಗಳನ್ನು ಬಳಸಿ ಅವಳು ಪರಮಪ್ರಭುವಿನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾಳೆ. ಅಂದ್ರೆ ಅವರು ಇನ್ನೊಂದು ಅರ್ಥವನ್ನು ಕಂಡುಕೊಂಡರಲ್ಲಿ. ಅಸುರರಿಂದ ಕೊನೆಗೆ ಸ್ವರ್ಗಾಧಿಪತಿಯಾದ ಇಂದ್ರನಿಂದ ಕೂಡ ಕೃಷ್ಣನ ಅವಹೇಳನ ಕೆಲವು ಸಲ ನಡೆದಿದೆ. ಆದರೆ ಮಾತೆ ಸರಸ್ವತಿಯು ಅವರು ಬಳಸಿದ ದುರ್ಭಾಷೆಯನ್ನೇ ಬಳಸಿಕೊಂಡು ಪ್ರಭುವಿಗೆ ಪ್ರಾರ್ಥನೆ ಸಲ್ಲಿಸಿದಳು. ಇಂದ್ರನು ಹೇಳ್ತಾನೆ, ಮನುಜನಾದ ಈ ಕೃಷ್ಣನು ಮಾತು ಗಂಟ, ಶುದ್ಧ ಹುಡುಗ, ಉದ್ಧಟ ಹಾಗೂ ಅಜ್ಞಾನಿ. ಆದರೂ ತಾನೊಬ್ಬ ಮಹಾ ವಿದ್ವಾಂಸನೆಂದು ಅವನು ತಿಳಿದುಕೊಂಡಿದ್ದಾನೆ. ಅವನನ್ನು ಮಾನಿಸಿ ವೃಂದಾವನದ ಗೋಪಾಲಕರು ನನಗೆ ಅಪಚಾರವನ್ನೆಸಗಿದ್ದಾರೆ. ಈ ಅಕೃತ್ಯವನ್ನು ನಾನು ಅಷ್ಟಾಗಿ ಮೆಚ್ಚಿಕೊಂಡಿಲ್ಲ. ಗೋವರ್ಧನ ಬೆಟ್ಟವನ್ನ ಎತ್ತೋದಕ್ಕಿಂತ ಮುಂಚೆ ಹೀಗೆ ಇಂದ್ರ ಉದ್ದಟ ಒಂದು ಅಹಂಕಾರದಿಂದ ಕೃಷ್ಣನ ಸಾಮಾನ್ಯ ಮನುಷ್ಯ ಅಂತ ಅವನನ್ನ ಅವಹೇಳನ ಮಾಡಿದಾನೆ. ಸ್ವರ್ಗಾಧಿಪತಿ ಇಂದ್ರನು ತನ್ನ ದಿವ್ಯ ಸಂಪತ್ತಿನಿಂದ ಗರ್ವಿತನಾಗಿ ಹುಚ್ಚನೇ ಆದ. ಹೀಗಾಗಿ ಬುದ್ಧಿ ಕಳೆದುಕೊಂಡ ಅವನು ಕೃಷ್ಣನ ಬಗೆಗೆ ಬಾಯಿಗೆ ಬಂದದ್ದನ್ನೆಲ್ಲ ಮಾತನಾಡುವ ಚಾಪಲ್ಯವನ್ನು ಕಳೆದುಕೊಳ್ಳಲಾರದೆ ಹೋದ. ಇಂದ್ರನು ಆಲೋಚಿಸಿದ, ನಾನು ಆ ಕೃಷ್ಣನನ್ನು ಚೆನ್ನಾಗಿ ದಂಡಿಸಿದ್ದೇನೆ ಹಾಗೂ ನಿಂದಿಸಿಯೂ ಇದ್ದೇನೆ. ಆದರೆ ಇತ್ತ ವಿದ್ಯಾದೇವತೆ ಸರಸ್ವತಿಯು ಅವಕಾಶವನ್ನು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಲು ಬಳಸಿಕೊಂಡಳು. ವೇದ ಪ್ರಾಮಾಣ್ಯವನ್ನು ಉಲ್ಲೇಖಿಸಿ ಮಾತನಾಡಬಲ್ಲವನನ್ನು ಸೂಚಿಸಲು ವಾಚಾಲ ಎನ್ನುವ ಶಬ್ದವನ್ನು ಬಳಸಲಾಗುತ್ತದೆ. ಹಾಗೂ ಬಾಲಿಶ ಎಂಬ ಶಬ್ದಕ್ಕೆ ಮುಗ್ಧ ಎಂದರ್ಥ. ಕೃಷ್ಣನು ವೈದಿಕ ಜ್ಞಾನವನ್ನೇ ಮಾತನಾಡಿದ. ಆದರೂ ಅವನು ತನ್ನನ್ನು ಸದಾ ಜಂಬವಿಲ್ಲದ ಮುಗ್ಧ ಹುಡುಗನಂತೆಯೇ ತೋರ್ಪಡಿಸಿಕೊಳ್ಳುತ್ತಾನೆ. ಹೀಗೆ ಬೇರೆ ಬೇರೆ ಅರ್ಥಗಳನ್ನ ಹೇಳ್ಬೋದು. ನಮಸ್ಕಾರಗಳನ್ನು ಸ್ವೀಕರಿಸಲು ಬೇರೆ ಯಾರೂ ಇಲ್ಲ ಎಂದುಕೊಳ್ಳುವ ವ್ಯಕ್ತಿಯನ್ನು ಅನಮ್ರ ಅಥವಾ ಯಾರಿಗೂ ನಮಸ್ಕರಿಸದವನು ಎಂದು ಕರೆಯಬಹುದು. ಅನಮ್ರ ಅಂದ್ರೆ ನಮ್ರತೆ ಇಲ್ಲೇ ಇರೋವನು ಅಂತ. ಇನ್ನೊಂದು ಅರ್ಥ ಯಾರಿಗೂ ನಮಸ್ಕರಿಸದವನು ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠನಾದವನು. ಸ್ತಬ್ಧ ಎನ್ನುವ ಶಬ್ದದ ಅರ್ಥ ಇದು. ಕೃಷ್ಣನಿಗಿಂತ ಬಲ್ಲವರು ಯಾರು ಇಲ್ಲವಾದ್ದರಿಂದ ಅವನನ್ನು ಅಜ್ಞ ಎಂದು ಕರೆಯಲು ಬರುತ್ತದೆ. ಅಜ್ಞ ಅಂದ್ರೆ ಅಜ್ಞಾನಿ ಅಂತಾನೂ ಆಗುತ್ತೆ, ಅಥವಾ ಇನ್ಯಾರಿಗೂ ಕೃಷ್ಣನಿಗಿಂತ ಇನ್ಯಾರಿಗೂ ಯಾವ ಹೆಚ್ಚು ಜ್ಞಾನ ಇಲ್ಲ ಅಂತಾನೂ ಬರುತ್ತೆ. ಪಂಡಿತ ವರೇಣ್ಯರು ಕೂಡ ಕೃಷ್ಣನನ್ನು ಗೌರವದಿಂದ ಕಾಣುತ್ತಾರೆ ಎನ್ನುವುದನ್ನು ಸೂಚಿಸಲು ಪಂಡಿತಮಾನಿ ಎನ್ನುವ ಶಬ್ದವನ್ನು ಬಳಸಬಹುದು.
ಆದ್ರೆ ಈ ಶ್ಲೋಕದಲ್ಲಿ ಇಂದ್ರ ಹೇಳಿದ್ದು ಪಂಡಿತ ಮಾನಿ ಅಂದ್ರೆ ಅವ್ನು ತನ್ನನ್ನೇ ತಾನು ಪಂಡಿತ ಅಂತ ಅನ್ಕೋತಾ ಇದ್ದಾನೆ ಅಂತ. ಆದ್ರೆ ಇನ್ನೊಂದು ಅರ್ಥ ಪಂಡಿತ ಮಾನಿಗೆ, ಪಂಡಿತ ವರಣ್ಯರು ಕೂಡ ಕೃಷ್ಣನನ್ನು ಗೌರವದಿಂದ ಕಾಣುತ್ತಾರೆ. ಹೀಗಿದ್ದು ಕೃಷ್ಣನು ತನ್ನ ಭಕ್ತರಲ್ಲಿ ಅಪಾರ ವಾತ್ಸಲ್ಯ ತೋರುತ್ತಾನಾದ್ದರಿಂದ ಸಾಮಾನ್ಯ ಮನುಷ್ಯನಾಗಿ ಕಾಣಿಸಿಕೊಳ್ಳುತ್ತಾನೆ. ಆದ್ದರಿಂದ ಅವನನ್ನು ಮರ್ತ್ಯ ಎಂದು ಕರೆಯಬಹುದು. ಸೊ ಹೀಗೆ ಹಲವಾರು ಬೇರೆ ಬೇರೆ ಶ್ಲೋಕಗಳಲ್ಲಿ ಆಡ್ಬೇಕಾಗಿರೋ ವ್ಯಕ್ತಿ ಅಸುರ, ಅವನು ಕೃಷ್ಣನ ನಿಂದಿಸ್ತಾ ಇದ್ದಾನೆ. ಆದ್ರೆ ಸರಸ್ವತಿ ದೇವಿ ಅದೇ ಶಬ್ದಗಳನ್ನ ಉಪಯೋಗಿಸ್ಕೊಂಡು ಬೇರೆ ಅರ್ಥವನ್ನ ಕೊಡ್ತಾಳೆ. ಮತ್ತೆ ಅದು ಪ್ರಾರ್ಥನೆಯಾಗಿ ಪರಿವರ್ತಿತವಾಗೋಗುತ್ತೆ, ಬೈಗಳ ಪ್ರಾರ್ಥನೆವಾಗೋಗುತ್ತೆ. ಶಿಶುಪಾಲನು ಅಷ್ಟೇ ನಿಂದಿಸ್ತಾನೆ, ಆದ್ರೆ ಅವನ ಮಾತುಗಳನ್ನ ವಿದ್ಯಾದೇವತೆ ಕೃಷ್ಣನಿಗೆ ಪ್ರಾರ್ಥನೆಯಾಗಿ ಅರ್ಪಿಸ್ತಾಳೆ. ಹಾಗೆ ನೀನು ಹೇಳುವ ಅರ್ಥದಂತೆ ನಿನ್ನ ಶ್ಲೋಕವು ನಿಂದಾಪೂರ್ಣಕವಾಗಿದೆ. ಆದರೂ ಮಾತೆ ಸರಸ್ವತಿಯು ಆ ನಿನ್ನ ಮಾತುಗಳನ್ನು ಪ್ರಭುವಿಗೆ ಪ್ರಾರ್ಥನೆ ಸಲ್ಲಿಸಲು ಬಳಸಿಕೊಂಡಿದ್ದಾಳೆ. ಜಗನ್ನಾಥ ಹಾಗೂ ಕೃಷ್ಣನಿಗೆ ವ್ಯತ್ಯಾಸವಿಲ್ಲ. ಆದರೆ ಪರಾತ್ಪರನಾದ ಭಗವಾನ್ ಜಗನ್ನಾಥನು ಮರದ ರೂಪದಲ್ಲಿ ನೆಲೆಗೊಂಡಿದ್ದಾನೆ, ಆದ್ದರಿಂದ ಅವನು ಚಲಿಸುವುದಿಲ್ಲ. ಭಗವಾನ್ ಜಗನ್ನಾಥ ಹಾಗೂ ಚೈತನ್ಯ ಮಹಾಪ್ರಭುಗಳು ಇಬ್ಬರಂತೆ ಕಂಡು ಬಂದರೂ ದಿಟ್ಟದಲ್ಲೇ ಒಂದೇ ಆಗಿರುವರು. ಏಕೆಂದರೆ ಅವರಿಬ್ಬರು ಏಕೈಕ ಪುರುಷನಾದ ಕೃಷ್ಣನೇ ಆಗಿದ್ದಾರೆ. ಸೊ ಇದು ಇನ್ನೊಂದು ಅರ್ಥ, ಅದೇ ಶ್ಲೋಕಕ್ಕೆ ಇನ್ನೊಂದು ಅರ್ಥ. ಇಡೀ ಜಗತ್ತಿಗೆ ಮೋಕ್ಷ ನೀಡುವ ಪರಮ ಅಭೀಪ್ಸೆಯು ಅವರಿಬ್ಬರಲ್ಲೂ ಮೇಳವಿಸುತ್ತದೆ. ಈ ಕಾರಣದಿಂದಲೂ ಇಬ್ಬರು ಒಬ್ಬನೇ, ಬೇರೆ ಬೇರೆ ಅಲ್ಲ. ಜಗತ್ತಿನಲ್ಲಿ ಭೌತಿಕವಾಗಿ ಕಲ್ಮಶಯುಕ್ತರಾಗಿರುವ ಸಕಲ ಜನರನ್ನು ಉದ್ಧರಿಸಲು ಆ ಕೃಷ್ಣನೇ ಜಂಗಮ ರೂಪದಲ್ಲಿ ಭಗವಾನ್ ಚೈತನ್ಯ ಮಹಾಪ್ರಭುಗಳಾಗಿ ಇಳಿದು ಬಂದಿದ್ದಾನೆ. ಭಗವಾನ್ ಜಗನ್ನಾಥನ ದರ್ಶನ ಮಾಡುವುದರಿಂದ ವ್ಯಕ್ತಿಯು ಐಹಿಕ ಅಸ್ತಿತ್ವದಿಂದ ಮುಕ್ತನಾಗುತ್ತಾನೆ. ಹಾಗೆಂದು ಎಲ್ಲಾ ದೇಶಗಳ ಎಲ್ಲಾ ಜನರನ್ನು ಜಗನ್ನಾಥಪುರಿಗೆ ಬರಲಾಗಲಿ ದೇಗುಲ ಪ್ರವೇಶ ಮಾಡಲಾಗಲಿ ಬಿಡಲಾಗುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ದೇಶ ಸುತ್ತಾಡುತ್ತಾರೆ. ಎಲ್ಲರೂ ಬಂದು ಜಗನ್ನಾಥನ ನೋಡಕ್ಕಾಗಲ್ಲ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ದೇಶ ಸುತ್ತಾಡುತ್ತಾರೆ. ಈ ಸಂಚಾರವನ್ನು ತಾವೇ ಕೈಗೊಳ್ಳುವರು, ಇಲ್ಲವೇ ತಮ್ಮ ಪ್ರತಿನಿಧಿಯನ್ನು ಆ ಕೆಲಸಕ್ಕೆ ಕಳುಹಿಸುವರು. ಹೀಗೆ ಅವರು ಜಂಗಮ ಬ್ರಹ್ಮನ್ನ ರೂಪದಲ್ಲಿ ಜಗತ್ತಿನ ಸಮಸ್ತ ಜನರನ್ನು ಉದ್ಧರಿಸುವರು. ವಿದ್ಯಾದಿ ದೇವತೆಯಾದ ಸರಸ್ವತಿಯು ಉದ್ದೇಶಿಸಿದ ಅರ್ಥವನ್ನು ನಾನು ಇಲ್ಲಿ ವಿವರಿಸಿದ್ದೇನೆ. ಭಗವಾನ್ ಜಗನ್ನಾಥ ಹಾಗೂ ಚೈತನ್ಯ ಮಹಾಪ್ರಭುಗಳನ್ನು ನೀನು ಆ ರೀತಿ ವರ್ಣಿಸಿದ್ದು ನಿನ್ನ ಸೌಭಾಗ್ಯವೇ ಸರಿ. ಕೆಲವು ಸಲ ಕೃಷ್ಣನನ್ನು ನಿಂದಿಸಲೋ ಸುಗವೂ ವ್ಯಕ್ತಿಯು ಅವನ ಪವಿತ್ರ ನಾಮವನ್ನು ಜಪಿಸುತ್ತಾನೆ. ಹೀಗೆ ಮಾಡುವುದರ ಮೂಲಕ ಆ ವ್ಯಕ್ತಿಯು ತನ್ನ ಮೋಕ್ಷಕ್ಕೆ ಹೇತುವಾಗುತ್ತಾನೆ. ಸ್ವರೂಪ ದಾಮೋದರ ಗೋಸ್ವಾಮಿಯವರು ನೀಡಿದ ಸಮಂಜಸ ಅರ್ಥ ವಿವರಣೆಯನ್ನು ಕೇಳಿದ ಬಳಿಕ ಆ ಬಂಗಾಳಿ ಕವಿಯು ಎಲ್ಲಾ ಭಕ್ತರ ಪಾದಗಳಿಗೆ ಅಡ್ಡಬಿದ್ದ. ಅಷ್ಟೇ ಅಲ್ಲ, ಬಾಯಲ್ಲಿ ಒಂದು ಹುಲ್ಲು ಕಚ್ಚಿ ಹಿಡಿದು ಅವರೆಲ್ಲರ ಆಶ್ರಯ ಪಡೆದ. ತರುವಾಯ ಸಕಲ ಭಕ್ತರು ಆ ಬಂಗಾಳಿ ಕವಿಯನ್ನು ತಮ್ಮ ಸಂಘಕ್ಕೆ ಬರಮಾಡಿಕೊಂಡರು. ಆತನ ವಿನಮ್ರ ನಡವಳಿಕೆಯನ್ನು ಕೊಂಡಾಡುತ್ತಾ ಕವಿಯನ್ನು ಚೈತನ್ಯ ಮಹಾಪ್ರಭುಗಳಿಗೆ ಪರಿಚಯ ಮಾಡಿಕೊಟ್ಟರು. ಚೈತನ್ಯ ಮಹಾಪ್ರಭುಗಳ ಭಕ್ತರ ಕೃಪೆಯಿಂದಾಗಿ ಬಂಗಾಳದ ಆ ಕವಿಯು ಇತರ ಚಟುವಟಿಕೆಗಳನ್ನೆಲ್ಲ ಬಿಟ್ಟುಕೊಟ್ಟು ಜಗನ್ನಾಥಪುರಿಯಲ್ಲಿ ಭಕ್ತರ ಜೊತೆ ಇದ್ದು ಬಿಟ್ಟ. ಚೈತನ್ಯ ಮಹಾಪ್ರಭುಗಳ ಅನುಗ್ರಹವನ್ನು ಯಾರು ತಾನೇ ವರ್ಣಿಸಬಲ್ಲರು. ಚೈತನ್ಯ ಮಹಾಪ್ರಭುಗಳ ಆಜ್ಞಾನುಸಾರ ಕೃಷ್ಣ ವಿಷಯಕವಾದ ಕಥೆಗಳನ್ನು ರಾಮಾನಂದ ರಾಯರಿಂದ ಶ್ರವಣ ಮಾಡಿದ ಪ್ರದ್ಯುಮ್ನ ಮಿಶ್ರ ವೃತ್ತಾಂತವನ್ನು ನಾನಿಲ್ಲಿ ವರ್ಣಿಸಿದ್ದೇನೆ. ಯಾರ ಮುಖೇನ ಸ್ವಯಂ ಚೈತನ್ಯ ಮಹಾಪ್ರಭುಗಳು ರಾಗ ಪರವಶ ಕೃಷ್ಣ ಪ್ರೇಮದ ಮೇರೆಗಳನ್ನು ವರ್ಣಿಸಿದರೋ ಆ ರಾಮಾನಂದ ರಾಯರ ಕಲ್ಯಾಣ ಗುಣಗಳನ್ನು ನಾನು ಈ ನಿರೂಪಣೆಯಲ್ಲಿ ವಿವರಿಸಿದ್ದೇನೆ. ನಿರೂಪಣೆಯ ಸಂದರ್ಭದಲ್ಲಿ ನಾನು ಬಂಗಾಳದ ಕವಿಯು ರಚಿಸಿದ್ದ ನಾಟಕದ ಬಗೆಗೂ ಮಾತನಾಡಿರುವೆ. ಆ ಕವಿಯು ಅಜ್ಞಾನಿ ಹೌದು, ಆದರೂ ಆತನ ಶ್ರದ್ಧೆ ಹಾಗೂ ವಿನಯಗಳಿಂದಾಗಿ ಆತ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳ ಆಶ್ರಯವನ್ನು ಅಂತೂ ಪಡೆದ. ನೋಡಿ, ಆತನ ಶ್ರದ್ಧೆ ಹಾಗೂ ವಿನಯಗಳಿಂದಾಗಿ. ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅಮೃತದ ಸಾರದಂತಿವೆ. ಅವರ ಒಂದು ಲೀಲೆಯ ಹೊಳೆಯಿಂದ ನೂರಾರು ಝುರಿಗಳು ಮೈದಾಳಿ ಹರಿಯುತ್ತವೆ. ಈ ಲೀಲೆಗಳನ್ನು ಶ್ರದ್ಧೆಯಿಂದ ಹಾಗೂ ಪ್ರೀತಿಪೂರ್ವಕವಾಗಿ ಓದುವ ಇಲ್ಲವೇ ಶ್ರವಣ ಮಾಡುವ ವ್ಯಕ್ತಿಯು ಭಕ್ತಿ ಸೇವೆ, ಭಕ್ತರು ಹಾಗೂ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ದಿವ್ಯ ರಸಗಳು ಎನ್ನುವ ತತ್ವಗಳೆಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಲ್ಲರು. ಇಲ್ಲ ರೂಪ ಮತ್ತು ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಪಠಿಸುತ್ತೇನೆ. ನೋಡಿದೀವಿ ಒಂದ್ಸತಿ ಯಾವ ತರ ಭಕ್ತರಲ್ಲಾದರೂ ಅಹಂಕಾರ ಇರ್ಬೋದು. ಏನೋ ತುಂಬಾ ತಿಳ್ಕೊಂಡು ನಿಜವಾಗಿಯೂ ಜ್ಞಾನವನ್ನು ಹೊಂದಿರುವಂತ ಭಕ್ತರು ಅಲ್ಲಿ ಅಹಂಕಾರ ಇರೋದಿಲ್ಲ.
ಅರ್ಧಂಬರ್ಧ ಜ್ಞಾನ ಹೊಂದಿರುವಂತ ಭಕ್ತರಲ್ಲಿ ಅಹಂಕಾರ ಇರುತ್ತೆ, ಅಥವಾ ಜ್ಞಾನವೇ ಇಲ್ಲದೆ ಇರುವಂತ ಭಕ್ತರಲ್ಲೂ ಅಹಂಕಾರ ಇರುತ್ತೆ, ಕಾರಣ ಇಲ್ಲ. ಅರೆ ಇಲ್ಲಿ ಹೇಳ್ತಾ ಇದ್ದಾರೆ ಬರೀ ಆ ವಿನಯ ಸ್ವಭಾವ ಮತ್ತೆ ಶ್ರದ್ಧೆ, ಈ ಎರಡರಿಂದಲೇ ನೋಡಿ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಪಾದಾಶ್ರಯ ಸಿಕ್ತು, ಅಷ್ಟು ದೊಡ್ಡ ಅಪರಾಧ ಮಾಡಿದ್ರು ಕೂಡ. ಓಕೆ, ಇವಾಗ ಅಧ್ಯಾಯ 6, ಇನ್ನೊಂದು ಅದ್ಭುತವಾದ ಅಧ್ಯಾಯ. ಶ್ರೀ ಚೈತನ್ಯ ಹಾಗೂ ರಘುನಾಥ ದಾಸರ ಸಮಾಗಮ. ರಘುನಾಥ ದಾಸ ಗೋಸ್ವಾಮಿಯವರನ್ನು ಸಂಸಾರವೆಂಬ ಕುರುಡು ಬಾವಿಯಿಂದ ಮೇಲೆತ್ತಲು ಚೈತನ್ಯ ಮಹಾಪ್ರಭುಗಳು ಒಂದು ಉಪಾಯ ಮಾಡಿ ತಮ್ಮ ಅವ್ಯಾಜ ಕರುಣೆ ಎಂಬ ಹಗ್ಗವನ್ನು ಬಳಸಿದರು. ರಘುನಾಥ ದಾಸ ಗೋಸ್ವಾಮಿಯವರನ್ನು ಸ್ವರೂಪ ದಾಮೋದರ ಗೋಸ್ವಾಮಿಯವರ ರಕ್ಷಣೆಗೆ ಪ್ರಭುವರಿಯರು ಒಪ್ಪಿಸಿದರು. ತನ್ಮೂಲಕ ರಘುನಾಥರನ್ನು ತಮ್ಮ ಆಪ್ತ ಸಂಗಾತಿಗಳಲ್ಲಿ ಒಬ್ಬರನ್ನಾಗಿ ಮಾಡಿಕೊಂಡರು. ಹೀಗೆ ಭಗವಾನ್ ಗೌರಚಂದ್ರರು ಜಗನ್ನಾಥಪುರಿಯಲ್ಲಿ ಸಂತೋಷದ ವಿವಿಧ ರೀತಿಗಳಲ್ಲಿ ಅನೇಕ ಬಗೆಯ ಲೀಲೆಗಳನ್ನು ಮೆರೆದರು. ಕೃಷ್ಣನನ್ನು ಅಗಲಿದ್ದುದರ ವಿರಹ ವೇದನೆಯನ್ನು ಚೈತನ್ಯ ಮಹಾಪ್ರಭುಗಳು ಅನುಭವಿಸುತ್ತಿದ್ದರು. ಆದರೆ ತಮ್ಮ ಭಕ್ತರು ದುಃಖಪಟ್ಟಾರೆಂಬ ಭಯದಿಂದ ತಮ್ಮ ಯಾತನೆಯನ್ನು ಹೊರಗೆ ತೋರಿಸಿಕೊಳ್ಳುತ್ತಿರಲಿಲ್ಲ. ಆಗಲೇ ಈ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮ ವಿರಹ ವೇದನೆಯನ್ನು ಅನುಭವಿಸಕ್ಕೆ ಶುರು ಮಾಡಿದ್ರು. ಆದ್ರೆ ಭಕ್ತರಿಗೆ ನೋವಾಗತ್ತೆ ಅನ್ನೋ ಉದ್ದೇಶದಿಂದ ಅವರು ಅದನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ. ಕೃಷ್ಣನನ್ನು ಅಗಲಿರಬೇಕಾಗಿ ಬಂದದ್ದರಿಂದ ಪ್ರಭುವರ್ಯರು ಅನುಭವಿಸಿದ ಅತೀವ ಯಾತನೆಯನ್ನು ವರ್ಣಿಸಲು ಸಾಧ್ಯ ಇಲ್ಲ. ಆಮೇಲೆ ಶ್ರವಣ ಮಾಡ್ತೀವಿ ಅದನ್ನು. ಕೃಷ್ಣ ವಿರಹದ ತೀವ್ರ ವೇದನೆಯನ್ನು ಪ್ರಭುವರ್ಯರು ಅನುಭವಿಸುತ್ತಿದ್ದರಷ್ಟೇ. ಆ ಹೊತ್ತಿನಲ್ಲಿ ರಾಮಾನಂದ ರಾಯರು ಹೇಳುತ್ತಿದ್ದ ಕೃಷ್ಣ ವಿಷಯಕವಾದ ಕಥೆಗಳು ಹಾಗೂ ಸ್ವರೂಪ ದಾಮೋದರ ಗೋಸ್ವಾಮಿಯವರ ಮಧುರ ಗೀತೆಗಳು ಅವರನ್ನು ಜೀವಸಹಿತ ಉಳಿಸಿದ್ದವು. ಸೊ ಆಗ ಅವರು ಆ ರೀತಿ ವೇದನೆಯನ್ನು ಅನುಭವಿಸ್ತಿದ್ದಾಗ ರಾಮಾನಂದ ರಾಯರು ಕೃಷ್ಣ ವಿಷಯಕವಾದ ಕಥೆಗಳು ಹೇಳೋರು, ಸ್ವರೂಪ ದಾಮೋದರರು ಗೀತೆಗಳನ್ನು ಹಾಡೋರು. ಹಗಲಿನಲ್ಲಿ ಪ್ರಭುವರ್ಯರು ಬೇರೆ ಬೇರೆ ಭಕ್ತರ ಜೊತೆ ಇರುತ್ತಿದ್ದುದರಿಂದ ಅವರ ಮನಸ್ಸು ಅಷ್ಟಿಷ್ಟಾದರೂ ಬೇರೆಡೆ ಹರಿಯುತ್ತಿತ್ತು. ಆದರೆ ಕೃಷ್ಣನನ್ನು ಅಗಲಿದ್ದುದರ ನೋವು ರಾತ್ರಿ ಹೊತ್ತು ತೀವ್ರ ರೀತಿಯಲ್ಲಿ ಹೆಚ್ಚಾಗುತ್ತಿತ್ತು. ಸ್ವರೂಪ ದಾಮೋದರ ಗೋಸ್ವಾಮಿ ಹಾಗೂ ರಾಮಾನಂದ ರಾಯರು ಈ ಇಬ್ಬರು ಪ್ರಭುಗಳೊಡನಿದ್ದು ಅವರ ಸಂತೋಷಾರ್ಥವಾಗಿ ಕೃಷ್ಣನ ಲೀಲೆಗಳನ್ನು ಕುರಿತ ಶ್ಲೋಕಗಳನ್ನು ಪಠಿಸುತ್ತಿದ್ದರು. ಸಂದರ್ಭೋಚಿತವಾದ ಗೀತೆಗಳನ್ನು ಹಾಡುತ್ತಿದ್ದರು. ಪೂರ್ವದಲ್ಲಿ ಎಂದರೆ ಭಗವಾನ್ ಕೃಷ್ಣನು ಈ ಜಗತ್ತಿನಲ್ಲಿದ್ದಾಗ ರಾಧಾರಾಣಿಯನ್ನು ಅಗಲಿರಬೇಕಾದ ನೋವು ಅವನನ್ನು ಬಾಧಿಸುತ್ತಿತ್ತು. ಆಗ ಅವನ ದನಗಾಹಿ ಸ್ನೇಹಿತರಲ್ಲೊಬ್ಬನಾದ ಸುಬಲನು ಕೃಷ್ಣನ ಜೊತೆಯಲ್ಲಿದ್ದು ಅವನನ್ನು ಸಂತೈಸಿದನು. ಅದೇ ರೀತಿ ಈಗ ರಾಮಾನಂದ ರಾಯರು ಚೈತನ್ಯ ಮಹಾಪ್ರಭುಗಳನ್ನು ಸಂತೋಷಪಡಿಸುವುದರಲ್ಲಿ ನೆರವಾದರು. ಪೂರ್ವದಲ್ಲಿ ಶ್ರೀಮತಿ ರಾಧಾರಾಣಿಯು ಕೃಷ್ಣ ವಿರಹದ ವೇದನೆಯನ್ನು ಅನುಭವಿಸುತ್ತಿದ್ದಳು. ಆಗ ರಾಧಾರಾಣಿಯ ಆಪ್ತ ಜೊತೆಗಾತಿ ಲಲಿತಾ ಸಖಿ ಎಡಬಿಡದೆ ರಾಣಿಯ ಜೊತೆಯಲ್ಲಿದ್ದು ಆಕೆಯ ಪ್ರಾಣ ಉಳಿಸಲು ಅನೇಕ ರೀತಿಯಲ್ಲಿ ನೆರವಾದಳು. ಇದೇ ರೀತಿ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿಯ ಭಾವನೆಗಳನ್ನೇ ಅನುಭವಿಸಿದಾಗ ಅವರು ಜೀವದಿಂದಿರಲು ಸ್ವರೂಪ ದಾಮೋದರ ಗೋಸ್ವಾಮಿಯವರು ನೆರವಾದರು. ರಾಮಾನಂದ ರಾಯರು ಹಾಗೂ ಸ್ವರೂಪ ದಾಮೋದರ ಗೋಸ್ವಾಮಿ ಇಬ್ಬರ ಸೌಭಾಗ್ಯವನ್ನು ವರ್ಣಿಸುವುದು ದುಸ್ತರ. ಚೈತನ್ಯ ಮಹಾಪ್ರಭುಗಳ ಬಹು ಆಪ್ತ ಹಾಗೂ ಅಂತರಂಗ ಗೆಳೆಯರೆಂದು ಇವರಿಬ್ಬರು ಪ್ರಖ್ಯಾತರಾಗಿದ್ದರು. ಹೀಗೆ ಪ್ರಭುವರ್ಯರು ತಮ್ಮ ಭಕ್ತರ ಜೊತೆಯಲ್ಲಿ ಹರ್ಷದಿಂದ ಜೀವಿಸುತ್ತಿದ್ದರು. ಹೇ ಚೈತನ್ಯ ಮಹಾಪ್ರಭುಗಳ ಭಕ್ತರೇ, ಪ್ರಭುವರ್ಯರು ರಘುನಾಥ ದಾಸ ಗೋಸ್ವಾಮಿಯವರ ಪರಿಚಯ ಮಾಡಿಕೊಂಡದ್ದರ ವೃತ್ತಾಂತವನ್ನು ಈಗ ಕೇಳಿ. ರಘುನಾಥ ದಾಸರು ಸಂಸಾರವೊಂದಿಗರಾಗಿದ್ದ ಕಾಲದಲ್ಲಿ ಒಮ್ಮೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಕಾಣಲು ಶಾಂತಿಪುರಕ್ಕೆ ಹೋದರು. ಆಗ ಪ್ರಭುವರ್ಯರು ದಾಸರಿಗೆ ತಮ್ಮ ಅವ್ಯಾಜ ಕರುಣೆ ತೋರಿ ಉಚಿತ ರೀತಿಯಲ್ಲಿ ಉಪದೇಶ ನೀಡಿದರು. ಪ್ರಭುವರ್ಯರಿಂದ ಉಪದೇಶ ಪಡೆದ ರಘುನಾಥ ದಾಸರು ಹುಸಿ ಸನ್ಯಾಸಿಯಾಗಲಿಲ್ಲ. ಅದಕ್ಕೆ ಬದಲಾಗಿ ಮನೆಗೆ ಹಿಂದಿರುಗಿ ಹಣಕಾಸು ಲೆಕ್ಕಾಚಾರ ಮಾಡುವ ಮನುಷ್ಯನಂತೆ ವರ್ತಿಸತೊಡಗಿದರು. ಅಂತರಂಗದಲ್ಲಿ ರಘುನಾಥ ದಾಸರು ಪೂರ್ಣ ಸನ್ಯಾಸಿಗಳಾಗಿದ್ದರು. ಕೌಟುಂಬಿಕ ಬದುಕಿಗೆ ಸಂಬಂಧಿಸಿದಂತೆ ಕೂಡ ಹಾಗೆಯೇ ನಡೆದುಕೊಂಡರು. ಆದರೆ ಈ ಸನ್ಯಾಸವನ್ನು ಅವರು ಹೊರಗೆ ತೋರಿಸಿಕೊಳ್ಳಲಿಲ್ಲ. ಪ್ರತಿಯಾಗಿ ಒಬ್ಬ ಸಾಮಾನ್ಯ ವ್ಯಾಪಾರಿಯಂತೆಯೇ ವರ್ತಿಸುತ್ತಿದ್ದರು. ಇದನ್ನು ಕಂಡು ದಾಸರ ತಾಯಿ ತಂದೆಯವರಿಗೆ ಸಮಾಧಾನವಾಯಿತು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಮಥುರಾ ಪಟ್ಟಣದಿಂದ ಹಿಂದಿರುಗಿ ಬಂದಿದ್ದಾರೆಂಬ ಸುದ್ದಿ ರಘುನಾಥ ದಾಸರ ಕಿವಿಗೆ ಬಿತ್ತು. ಆಗ ಅವರು ಪ್ರಭುವರ್ಯರ ಪಾದಕಮಲಗಳನ್ನು ಮುಟ್ಟಲು ಪ್ರಯತ್ನಿಸಿದರು. ಆ ಸಮಯದಲ್ಲಿ ಒಬ್ಬ ಮುಸಲ್ಮಾನ ಅಧಿಕಾರಿಯು ಸಪ್ತಗ್ರಾಮದಲ್ಲಿ ತೆರಿಗೆ ವಸೂಲಿಯ ಕೆಲಸ ಮಾಡುತ್ತಿದ್ದ. ರಘುನಾಥ ದಾಸರ ಕಕ್ಕನ ಹಿರಣ್ಯದಾಸರು ಕಂದಾಯ ವಸೂಲು ಮಾಡುವ ಅಧಿಕಾರ ಪಡೆದುಕೊಂಡು ಸರಕಾರದೊಡನೆ ಒಂದು ಕರಾರು ಮಾಡಿಕೊಂಡರು.
ಕಕ ಅಂದ್ರೆ ಅಂಕಲ್. ಇದರಿಂದ ಹಿಂದೆ ಕಂದಾಯ ವಸೂಲು ಮಾಡುತ್ತಿದ್ದ ಮುಸಲ್ಮಾನ ಚೌಧರಿಯು ಹಿರಣ್ಯದಾಸರ ಮೇಲೆ ಮತ್ಸರ ಹಿಡಿದ. ಯಾಕಂದ್ರೆ ಹಿರಣ್ಯದಾಸರು 20 ಲಕ್ಷ ವರಗಳನ್ನು ವಸೂಲು ಮಾಡುತ್ತಿದ್ದರು. ಲೆಕ್ಕಾಚಾರದ ಪ್ರಕಾರ ಅವರು 15 ಲಕ್ಷ ವರಗಳನ್ನು ಸರ್ಕಾರಕ್ಕೆ ಕಟ್ಟಬೇಕಿತ್ತು. ಪ್ರತಿಯಾಗಿ ಅವರು ಸರ್ಕಾರಕ್ಕೆ 12 ಲಕ್ಷ ವರಗಳನ್ನಷ್ಟೇ ಸಂದಾಯ ಮಾಡಿ 3 ಲಕ್ಷ ವರಗಳಷ್ಟು ಹೆಚ್ಚು ಲಾಭ ಮಾಡಿಕೊಳ್ಳುತ್ತಿದ್ದರು. ಮೋಸ. ಇದನ್ನು ಕಂಡ ತುರ್ಕಿ ಯವನಾದ ಮುಸಲ್ಮಾನ ಚೌಧರಿಯು ಹಿರಣ್ಯರ ವಿರೋಧಿಯಾದ. ಚೌಧರಿಯು ಸರ್ಕಾರಕ್ಕೆ ಲೆಕ್ಕಾಚಾರದ ಒಂದು ಗುಪ್ತ ವರದಿಯನ್ನು ಕಳುಹಿಸಿ ಸಂಬಂಧಪಟ್ಟ ಸಚಿವರನ್ನು ಬರಮಾಡಿದ. ಅಷ್ಟೇ ಅಲ್ಲ, ಹಿರಣ್ಯದಾಸರನ್ನು ಬಂಧಿಸಲು ತಾನೇ ಬಂದ. ಇಷ್ಟು ಹೊತ್ತಿಗೆ ಹಿರಣ್ಯದಾಸರು ಪಲಾಯನ ಮಾಡಿದ್ದರು. ಹೀಗಾಗಿ ಚೌಧರಿಯು ರಘುನಾಥ ದಾಸರನ್ನು ಸೆರೆಹಿಡಿದರು. ಪ್ರತಿದಿನವೂ ಆ ಚೌಧರಿಯು ರಘುನಾಥ ದಾಸರನ್ನು ಹೀಯಾಳಿಸುತ್ತಿದ್ದ. ನಿನ್ನ ತಂದೆಯನ್ನೂ ಅವರ ಅಣ್ಣನನ್ನು ಕರೆದು ತಾ, ಇಲ್ಲದಿದ್ದರೆ ನೀನು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ರಘುನಾಥರನ್ನು ಹೊಡೆಯುವ ಮನಸ್ಸು ಚೌಧರಿಗೆ ಬರುತ್ತಿತ್ತು. ಆದರೆ ಹೊಡೆಯಲು ಕರೆತಂದ ರಘುನಾಥರ ಮುಖವನ್ನು ನೋಡಿದೊಡನೆ ಚೌಧರಿಯು ಮನಸ್ಸು ಕರಗುತ್ತಿತ್ತು. ಹೊಡೆಯುವ ಕೈ ಹಿಂದಕ್ಕೆ ಹೋಗಿ ಬಿಡುತ್ತಿತ್ತು. ದಿಟದಲ್ಲಿ ಚೌಧರಿಗೆ ರಘುನಾಥ ದಾಸರ ವಿಷಯದಲ್ಲಿ ಹೆದರಿಕೆ ಇತ್ತು. ರಘುನಾಥರು ಕಾಯಸ್ಥ ಜಾತಿಗೆ ಸೇರಿದವರಾಗಿದ್ದರು ಎಂಬುದೇ ಈ ಭಯಕ್ಕೆ ಕಾರಣ. ಹೀಗಾಗಿ ಚೌಧರಿಯು ರಘುನಾಥರನ್ನು ಬಾಯಿ ಮಾತಿಂದ ದಂಡಿಸುತ್ತಿದ್ದನೇ ಹೊರತು ಕೈ ಮುಂದು ಮಾಡಲು ಅಂಜುತ್ತಿದ್ದ. ಹೀಗಿರುತ್ತಾ ಈ ರಗಳೆಯಿಂದ ತಪ್ಪಿಸಿಕೊಳ್ಳಲು ರಘುನಾಥ ದಾಸರು ಕುಟಿಲೋಪಾಯ ಒಂದನ್ನು ಆಲೋಚಿಸಿದರು. ಆ ಉಪಾಯವನ್ನು ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಅವರು ಮುಸಲ್ಮಾನ ಚೌಧರಿಯ ಪಾದಗಳಲ್ಲಿ ಅತಿ ವಿನಯದಿಂದ ಹೀಗೆಂದು ಅರಿಕೆ ಮಾಡಿಕೊಂಡರು. ಪ್ರಿಯ ಮಹಾಶಯರೇ, ನನ್ನ ತಂದೆ ಹಾಗೂ ಅವರ ಹಿರಿಯಣ್ಣ ನಿಮ್ಮ ಸೋದರರೇ ಹೌದು. ಅಣ್ಣ ತಮ್ಮಂದಿರಲ್ಲಿ ಏನಾದರೂ ಒಂದು ವಿಷಯಕ್ಕೆ ಸದಾ ಜಗಳವಿದ್ದೇ ಇರುತ್ತದೆ. ಅಣ್ಣ ತಮ್ಮಂದಿರು ಕೆಲವು ಸಲ ವ್ಯಾಜ್ಯ ಕಾಯುತ್ತಾರೆ, ಮತ್ತೆ ಕೆಲವು ಸಲ ಮಿತ್ರರಂತೆ ಅನ್ಯೋನ್ಯತೆಯಿಂದ ವರ್ತಿಸುತ್ತಾರೆ. ಇಂತಹ ಪರಿವರ್ತಿತ ನಡವಳಿಕೆ ನಿಶ್ಚಿತವಾಗಿ ಯಾವಾಗ ಘಟಿಸುತ್ತದೆ ಎನ್ನುವುದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಸಹೋದರರಾದ ನೀವು ಈ ಹೊತ್ತು ಕಲಹದಲ್ಲಿ ತೊಡಗಿದ್ದೀರಾದರೂ ನೀವು ಮೂವರು ಒಂದೆಡೆ ಸೇರುತ್ತೀರೆಂಬ ಭರವಸೆ ನನಗುಂಟು. ನಾನು ನನ್ನ ತಂದೆಗೆ ಮಗ ಹೇಗೋ ಹಾಗೆ ನಿಮಗೂ ಮಗನೇ. ನಾನು ನಿಮ್ಮನ್ನು ಅವಲಂಬಿಸಿಕೊಂಡಿರುವವ, ನೀವು ನನ್ನ ಪಾಲಕರು. ತನ್ನ ಪೋಷಣೆಯಲ್ಲಿರುವ ವ್ಯಕ್ತಿಯನ್ನು ಶಿಕ್ಷಿಸುವುದು ಪಾಲಕನಾದವನಿಗೆ ಒಪ್ಪುವ ನಡತೆಯಲ್ಲ. ನೀವು ಎಲ್ಲಾ ಧರ್ಮಗ್ರಂಥಗಳನ್ನು ಓದಿಕೊಂಡವರು. ದಿಟದಲ್ಲಿ ನೀವೊಬ್ಬ ಸಜೀವ ಸಂತರು. ಹೀಗೆ ಕುಟಿಲೋಪಾಯ, ಸುಮ್ಮನೆ ಬಾಯಿ ಹೊಗಳಿಕೆ. ರಘುನಾಥ ದಾಸರ ಬಾಯಿಂದ ಬಂದ ಭಿನ್ನ ಪೂರ್ವಕವಾದ ನುಡಿಗಳನ್ನು ಕೇಳಿದಾಗ ಆ ಮುಸಲ್ಮಾನ ಚೌಧರಿಯು ಹೃದಯವು ಮೃದುವಾಯಿತು. ಆತ ಅಳಲು ಪ್ರಾರಂಭಿಸಿದ. ಕಣ್ಣೀರು ಅವನ ಗಡ್ಡದ ಮೇಲೆಲ್ಲ ಹರಿಯತೊಡಗಿತು. ಮುಸಲ್ಮಾನ ಚೌಧರಿಯು ರಘುನಾಥ ದಾಸರಿಗೆ ಹೇಳಿದ, ಈ ಹೊತ್ತಿನಿಂದ ನೀನು ನನ್ನ ಮಗ. ಯಾವುದಾದರೂ ಒಂದು ದಾರಿ ಹುಡುಕಿ ಈ ಹೊತ್ತೇ ನಿನಗೆ ಬಿಡುಗಡೆ ದೊರಕಿಸಿಕೊಡುತ್ತೇನೆ. ಸಚಿವರಿಗೆ ವರ್ತಮಾನ ಕೊಟ್ಟು ಚೌಧರಿಯು ರಘುನಾಥ ದಾಸರನ್ನು ಬಿಡುಗಡೆ ಮಾಡಿದ. ಇದಾದ ತರುವಾಯ ದಾಸರ ಜೊತೆ ಬಹು ಪ್ರೀತಿಪೂರ್ವಕವಾಗಿ ಮಾತನಾಡಲು ಪ್ರಾರಂಭಿಸಿದ. ಚೌಧರಿ ಹೇಳಿದ, ನಿಮ್ಮ ತಂದೆ ಹಿರಿಯಣ್ಣನು ಬುದ್ಧಿ ಇಲ್ಲದ ಮನುಷ್ಯ. 8 ಲಕ್ಷ ನಾಣ್ಯಗಳನ್ನು ತಾನೇ ಅನುಭವಿಸುತ್ತಾನೆ. ನಾನು ಒಬ್ಬ ಹಿಸ್ಸೆಗಾರನಾದ್ದರಿಂದ ಅವನ ಗಳಿಕೆಯ ಒಂದು ಭಾಗವನ್ನು ನನಗೆ ಕೊಡುವುದು ಸೂಕ್ತ. ಈಗ ನೀನು ಹೋಗಿ ನಿನ್ನ ತಂದೆ ಹಿರಿಯಣ್ಣನು ನನ್ನನ್ನು ಭೇಟಿಯಾಗುವ ಹಾಗೆ ಏರ್ಪಡಿಸು. ಅವರ ಮನಸ್ಸಿಗೆ ಸರಿ ತೋರಿದ್ದನ್ನು ಅವರು ಮಾಡಲಿ. ಅವರು ತೆಗೆದುಕೊಳ್ಳುವ ನಿರ್ಧಾರವನ್ನು ನಾನು ಸಂಪೂರ್ಣವಾಗಿ ಅವಲಂಬಿಸುತ್ತೇನೆ. ನೋಡಿ, ರಘುನಾಥ ಮಾತಾಡಿದ್ದು ರೀತಿ. ಚೌಧರಿ ಹಾಗೂ ತಮ್ಮ ಮಾವ ದೊಡ್ಡಪ್ಪ ಒಂದೆಡೆ ಭೇಟಿಯಾಗುವಂತೆ ರಘುನಾಥ ದಾಸರು ಏರ್ಪಡಿಸಿದರು. ವಿಷಯ ಇತ್ಯರ್ಥವಾಯಿತು. ಎಲ್ಲೆಡೆ ಶಾಂತಿ ನೆಲೆಸಿತು. ಹೀಗೆ ಒಬ್ಬ ಪ್ರಥಮ ದರ್ಜೆಯ ವಣಿಕನಂತೆ ರಘುನಾಥ ದಾಸರು 1 ವರುಷ ಕಳೆದರು. ಆದರೆ ಮರು ವರ್ಷ ಮತ್ತೆ ಮನೆ ಬಿಟ್ಟು ಹೊರಟು ಹೋಗುವ ನಿರ್ಧಾರಕ್ಕೆ ಬಂದರು. ಒಂದು ರಾತ್ರಿ ರಘುನಾಥ ದಾಸರು ಎದ್ದು ಒಬ್ಬರೇ ಹೊರಟು ಬಿಟ್ಟರು. ಆದರೆ ಅವರು ಸ್ವಲ್ಪ ದೂರ ಹೋಗಿದ್ದಾಗ ಅವರ ತಂದೆ ಅವರನ್ನು ಹಿಡಿದು ಮರಳಿ ಮನೆಗೆ ಕರೆತಂದರು. ಇದು ಹೆಚ್ಚು ಕಡಿಮೆ ದಿನನಿತ್ಯದ ಮಾತಾಗಿ ಬಿಟ್ಟಿತು. ರಘುನಾಥ ದಾಸರು ಮನೆ ಬಿಟ್ಟು ಓಡಿ ಹೋಗಿ ಬಿಡುವರು, ಅವರ ತಂದೆ ಅವರನ್ನು ಪುನಃ ಕರೆತರುವರು. ಹೀಗಿರುತ್ತಾ ಒಂದು ದಿನ ರಘುನಾಥ ದಾಸರ ತಾಯಿ ಅವರ ತಂದೆಯೊಡನೆ ಮಾತನಾಡುತ್ತಾ ಹೀಗೆಂದರು. ದಾಸರ ತಾಯಿ ಹೇಳಿದರು, ನಮ್ಮ ಮಗನಿಗೆ ಹುಚ್ಚು ಹಿಡಿದಿದೆ, ಅವನನ್ನು ಕಟ್ಟು ಹಾಕಿಸಿರಿ. ದಾಸರ ತಂದೆಯು ಬಹು ಬೇಸರದಿಂದ ಆಕೆಗೆ ಹೀಗೆಂದರು,
ನಮ್ಮ ಮಗನಾದ ರಘುನಾಥ ದಾಸನು ಸ್ವರ್ಗಾಧಿಪತಿ ಇಂದ್ರನಿಗೆ ಸರಿಸಮಾನವಾದ ಐಶ್ವರ್ಯವಂತ. ಅವನ ಹೆಂಡತಿಯು ದೇವಲೋಕದ ಅಪ್ಸರೆಯಂತಿದ್ದಾಳೆ. ಈ ಎಲ್ಲವೂ ಅವನ ಮನಸ್ಸನ್ನು ಹಿಡಿದಿಡಲು ಅಸಮರ್ಥವಾಗಿವೆಯಲ್ಲ. ಹೀಗಿರುವಾಗ ಈ ಹುಡುಗನನ್ನು ಹಗ್ಗಗಳಿಂದ ಬಿಗಿದು ಕಟ್ಟಿ ಹೇಗೆ ತಾನೇ ಮನೆಯಲ್ಲಿಟ್ಟುಕೊಳ್ಳಲಾದೀತು? ವ್ಯಕ್ತಿಯು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಫಲಗಳನ್ನು ಅಳಿಸಿ ಹಾಕುವುದು ಆ ವ್ಯಕ್ತಿಯನ್ನು ಹಡೆದ ತಂದೆಗೆ ಕೂಡ ಸಾಧ್ಯವಿಲ್ಲ. ಭಗವಾನ್ ಚೈತನ್ಯ ಮಹಾಪ್ರಭುಗಳು ತಮ್ಮ ಅನುಗ್ರಹವನ್ನು ಅವನಿಗೆ ಪ್ರದಾಯಿಸಿದ್ದಾರೆ. ಚೈತನ್ಯ ಚಂದ್ರರ ಹುಚ್ಚು ಹಿಡಿದಿರುವ ಇಂಥವನನ್ನು ಯಾರು ತಾನೇ ಮನೆಯಲ್ಲಿಟ್ಟುಕೊಳ್ಳಬಲ್ಲರು? ತರುವಾಯ ರಘುನಾಥ ದಾಸರು ತಮ್ಮ ಮನಸ್ಸಿನಲ್ಲಿ ಏನನ್ನೋ ಕುರಿತು ವಿಚಾರ ಮಾಡಿದರು. ಮರುದಿನ ಅವರು ನಿತ್ಯಾನಂದ ಗೋಸ್ವಾಮಿಯವರನ್ನು ಕಾಣಲು ಹೋದರು. ಅನೇಕ ಜನ ಕೀರ್ತನಕಾರರು, ಆಳುಗಳು ಹಾಗೂ ಇತರರೊಡನೆ ನಿತ್ಯಾನಂದ ಪ್ರಭುಗಳು ಪಾನಿಹಾಟಿ ಎನ್ನುವ ಗ್ರಾಮಕ್ಕೆ ಆಗಮಿಸಿದ್ದರು. ಅಲ್ಲಿ ರಘುನಾಥ ದಾಸರು ಪ್ರಭುಗಳ ದರ್ಶನ ಪಡೆದರು. ಸೊ ಜೂನ್ 8ನೇ ತಾರೀಕು ಈ ಪಾನಿಹಾಟಿ ಕಾರ್ಯಕ್ರಮ ಇದೆ. ಗೋಸಾಯಿ ಘಾಟಲ್ಲಿ, ದೊಡ್ಡ ಗೋಸಾಯಿ ಘಾಟಲ್ಲಿ. ಹಾಗಾಗಿ ಭಕ್ತರೆಲ್ಲರೂ ರಿಜಿಸ್ಟರ್ ಮಾಡ್ಬೋದು. ಗ್ರೂಪ್ನಲ್ಲಿ ನಾವು ಮೆಸೇಜ್ ಹಾಕ್ತೀವಿ. ನಿಮ್ಮ ನೀವೆಲ್ಲಿ ವಾಸ ಮಾಡ್ತಾ ಇದ್ದೀರೋ ಅದಕ್ಕೆ ಹತ್ತಿರ ಇರುವಂತಹ ಪಿಕಪ್ ಜಾಗದಿಂದ ನೀವು ಬರ್ಬೋದು, ಬಸ್ ಹತ್ಕೋಬಹುದು, ಇಲ್ಲ ನಿಮ್ಮ ಗಾಡಿಯಲ್ಲೂ ಕೂಡ ನೀವು ಬರ್ಬೋದು. ಓಕೆ, ಇದನ್ನ ನಾನು ಇವತ್ತು ಅರ್ಧ ಆಗೋಗುತ್ತೆ. ಸೊ ಇವತ್ತಿಗೆ ನಾನು ಇಲ್ಲೇ ನಿಲ್ಲಿಸ್ತೀನಿ. ಸೋಮವಾರ ಸ್ವಲ್ಪ ಜಾಸ್ತಿ ಸಮಯ ತಗೋಬಹುದು. ಅದೇ ತಗೊಂಡು ಈ ಅಧ್ಯಾಯವನ್ನು ನಾವು ಸೋಮವಾರ ಮುಗಿಸೋಣ. ಇವತ್ತಿನ ಶ್ರವಣ ಇಲ್ಲಿಗೆ ನಿಲ್ಲುತ್ತೆ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜೈ, ಸಮವೇತ ಗೌರ ಭಕ್ತ ಬಂದಿ ಕಿ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಹರೇ ಕೃಷ್ಣ.